ಹಾಯ್ ಹಲೋ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಿವಾಗ ಟೀ ಮಾಡೋಕ್ಕಿಟ್ಟಿದ್ದೀನಿ, ಟೀ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ರಾತ್ರಿ ಹುಳ್ಳಿಕಾಳು ನೆನಕ್ಕೆ ಹಾಕಿದ್ದೆ. ರಾತ್ರಿ ಹುಳ್ಳಿಕಾಳು ಹಾಕಿದ್ದೆ, ಹುಳ್ಳಿಕಾಳು ನೆನಕ್ಕೆ ಹಾಕಿದ್ದೀನಿ. ಸ್ವಲ್ಪ ಸಾಂಬಾರು ಉಳಿದಿದೆ, ಸ್ವಲ್ಪ ಸಾಂಬಾರು ಉಳಿದಿದೆ. ಏನಾದ್ರು ತಿಂಡಿ ಮಾಡಬೇಕು, ತಿಂಡಿ ಆಮೇಲೆ ಮಾಡ್ತೀನಿ. ಇವಾಗ ಹೊರಗಡೆ ಕುತ್ಕೊಂಡು ಟೀ ಕುಡಿತಾ ಇದ್ದೀವಿ. ನಾನು ನನ್ನ ಮಗಳು ಟೀ ಕುಡಿತಿದ್ದೀವಿ ನೋಡ್ರಿ. ಅವಳಿಗೆ ಬ್ರೆಡ್ಡು ಇಲ್ಲ ಬಿಸ್ಕೆಟು ಇರಲೇಬೇಕು, ತಿನ್ನೋಕ್ಕೆ ಏನಾದರೂ ಇರಲೇಬೇಕು, ಇಲ್ಲಾಂದರೆ ಟೀನೇ ಕುಡಿಯಲ್ಲ. ಟೀ ಕುಡಿತಿದ್ದಾಳೆ. ಅಲ್ಲೊಂದು ಪಾತ್ರೆ ಲಾಟ್ ಬಿದ್ದಿತೆ, ಆ ಪಾತ್ರೆ ತೊಳಿಯೋಕೆ ಇಟ್ಟು ಬಂದಾಳೆ. ಇಲ್ಲಿ ನಮ್ಮ ಮನೆಯವರಿಗೆ ಸ್ವಲ್ಪ ಹುಷಾರಿಲ್ಲ, ಮಲ್ಕೊಂಡಿದ್ದಾರೆ. ಮತ್ತು ಅಲ್ಲ ಸ್ವಲ್ಪ ಇವಾಗ ಪಾತ್ರೆ ಟೀ ಕುಡ್ದು ಪಾತ್ರೆ ತೊಳೆಯೋಕೆ ಹೋಗಿದ್ದಾಳೆ. ಹೋಗಿ ಈ ಕಡೆ ನಾವು ಒಲೆ ಹಚ್ಚಿದ್ದೀವಿ, ನೀರು ಹಾಕಿದ್ದೀವಿ, ನೀರಿಟ್ಟಿದ್ದೀವಿ ನೀರು ಕಾಯೋಕ್ಕೆ. ನನಗೆ ಫ್ರೆಶ್ ಅಪ್ ಆಗಿ ಬಂದು ಈಗ ನಾನು ವಿಡಿಯೋ ಕಂಟಿನ್ಯೂ ಮಾಡಬೇಕಾಗಿತ್ತು. ಸ್ಕೂಲ್ ಇಲ್ಲ ನೋಡ್ರಿ, ಅದಕ್ಕೆ ಸ್ವಲ್ಪ ಲೇಟಾಗೆ ಕಂಟಿನ್ಯೂ ಮಾಡ್ತೀನಿ, ಏನು ಅಂದ್ಕೋಬೇಡಿ. 9:30 ಆಗಿದೆ ಇವಾಗ ಆಲ್ರೆಡಿ ಟೈಮು. ಇಲ್ಲಿ ನನ್ನ ಮಗ ಪೂಜೆ ಮಾಡ್ತಾಯಿದ್ದಾನೆ, ಪೂಜೆಗೆಲ್ಲ ಜೋಡಿಸ್ಕೊಂಡಿದ್ದಾನೆ. ಆಲ್ರೆಡಿ ಪೂಜೆಗೆಲ್ಲ ಜೋಡಿಸ್ಕೊಂಡು ಹೂವೆಲ್ಲ ಮುಡಿಸಿದ್ದಾನೆ. ಹಳೆ ಹೂವೆಲ್ಲ ತೆಗೆದು ಹೊಸ ಹೂವು ಮುಡಿಸಿ ದೀಪ ಹಚ್ತಾ ಇದ್ದಾನೆ. ದೀಪ ಹಚ್ಚಿ ಕಡ್ಡಿ ಹಚ್ಕೊತಾ ಇದ್ದಾನೆ. ಕಡ್ಡಿ ಹಚ್ಕೊಂಡು ಅಲ್ಲಿ ಸ್ವಲ್ಪ ಸಣ್ಣದೊಂದು ಇದಿದೆ, ಏನೋ ಲಕ್ಷ್ಮೀದು ಕಾಯಿನ ಇದೆ, ಅದಕ್ಕೆ ಸ್ವಲ್ಪ ಊದುಬತ್ತಿ ಬೆಳಗ್ತಾ ಇದ್ದಾನೆ. ಬೆಳಗ್ಬಿಟ್ಟು ಊದುಬತ್ತಿ ಇವಾಗ ಕಡ್ಡಿ ಹಚ್ಕೊತಿದ್ದಾನೆ. ಕಡ್ಡಿ ಹಚ್ಕೊಂಬಿಟ್ಟು ಊದುಬತ್ತಿ ಬೆಳಗ್ತಾ ಇದ್ದಾನೆ. ಬೆಳಗ್ಗೆ ನೋಡಿ ನಮ್ಮನೆ ದೇವ್ರ ಫೋಟೋ ಇದು, ನಮ್ಮನೆ ದೇವ್ರ ಫೋಟೋನೇ ಇದು. ಎರಡು ನಮ್ಮನೆ ದೇವ್ರ ಫೋಟೋಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಮ್ಮನೆ ದೇವ್ರ ಫೋಟೋದಲ್ಲಿ ಪಕ್ಕದಲ್ಲಿ ಒಂದು ನವಿಲುಗೆರೆ ಕಾಣಿಸ್ತಾ ಇರ್ಬೋದು ನಿಮಗೆ. ಆ ನವಿಲುಗೆರೆ ನಮಗೆ ತುಂಬಾ ಇಷ್ಟ. ನಮ್ಮನೆ ದೇವ್ರ ಫೋಟೋಕ್ಕೆ ನವಿಲುಗೆರೆ ಅಂದರೆ ತುಂಬ ಇಷ್ಟ. ನಮ್ಮನೆ ದೇವರಿಗೆ ಅಂದರೆ ನಮ್ಮನೆ ದೇವರಿಗೆ ಅಂದರೆ ನವಿಲುಗೆರೆ ಅಂದರೆ ತುಂಬ ಇಷ್ಟ. ಈಗ ನಾನು ಒಳಗಡೆ ಹೋಗ್ತಾಯಿದ್ದೀನಿ. ತಿಂಡಿ ಮಾಡೋಕ್ಕೆ ಎಲ್ಲ ಜೋಡಿಸಿ ಬಂದಿದೆ. ತಿಂಡಿ ಮಾಡೋಕ್ಕೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ಮಾಡೋಕ್ಕಲ್ಲ 9:30 ಮೇಲೆ ಆಗಿದೆ ಟೈಮು. ಲೇಟಾಗಿ ತಿನ್ನೋದು, ಲೇಟಾಗಿ ತಿಂತಾರೆ ಅಂತ ಹೇಳ್ಬಿಟ್ಟು ಲೇಟಾಗಿ ಅಡುಗೆ ಮಾಡೋದು ನಾನು. ಇವಾಗ ನಾನು ಒಂದು ನಿಮಿಷ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ನಾನು. ಇವಾಗ ತಿಂಡಿ ಮಾಡೋಕ್ಕೆ ಕರಿಬೇವು ಸೊಪ್ಪು, ಈರುಳ್ಳಿ, ಟೊಮೊಟೊ ತೊಗೊಂಡಿದ್ದೀನಿ. ಅಷ್ಟು ಇರಬೇಕು ತಿಂಡಿ ಮಾಡೋಕ್ಕೆ. ಈ ಕಡೆ ನಾನು ವಾಂಗಿಬಾತ್ ಪೌಡ್ರು ಮತ್ತು ಗರಂ ಮಸಾಲ ಪೌಡ್ರು ತೊಗೊಂಡಿದ್ದೀನಿ. ಇದು ಗರಂ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ. ಆಮೇಲೆ ಇದು ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ತೆಗೆದಿಟ್ಟಿದ್ದೀನಿ ಫ್ರೆಂಡ್. ತೆಗೆದಿಟ್ಟು ಇವಾಗ ನಾನು ವಾಂಗಿಬಾತ್ ಮಾಡೋದು ತೋರಿಸ್ತಿದ್ದೀನಿ. ಈಗ ಗ್ಯಾಸ್ ಅಂಟಿಸಿ ಬಾಣಲೆ ಇಟ್ಟೆ. ಅಲ್ಲಿ ನನ್ನ ಮಗಳು ಕೊತ್ತಂಬರಿ ಬಿಡಿಸ್ತಾ ಇದ್ದಾಳೆ, ಕಾಣಿಸ್ತಿರ್ಬೋದು ನಿಮಗೆ. ಬಾಣಲೆ ಇಟ್ಟು ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯ್ಲಿಕ್ಕೆ ಬಿಡಬೇಕು ಚೆನ್ನಾಗೆ. ಎಣ್ಣೆ ಕಾದ್ಮೇಲೆ ಬಾಣಲೆಗೆ ಎಣ್ಣೆ ಕಾದ್ಮೇಲೆ ಚಟಪಟ ಅಂತಿದೆ ನೋಡಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು. ಕರಿಬೇವು ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಡ್ರೈ ಆಗಬೇಕು. ಆದ ನಂತರ ನೋಡಿ ಈ ಥರ ಹಿಂಗಾದ್ಮೇಲೆ ಈರುಳ್ಳಿ ಹಾಕಬೇಕು. ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಹಾಕಿ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅದ್ರದ್ದು ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆದಮೇಲೆ ಸ್ವಲ್ಪ ಟೊಮಟೊ ಹಾಕಬೇಕು. ಅದಾಗಿದೆ ಬ್ರೌನ್ ಕಲರ್. ಸ್ವಲ್ಪ ಟೊಮಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮಟೊ ಹಾಕಿಬಿಟ್ಟು ಚೆನ್ನಾಗಿ ಟೊಮಟೊನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಮೆತ್ತಗಾಗಂಗೆ ಹುರ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಬೇಕು ಇವಾಗಲೇ. ಆಮೇಲೆ ಹಾಕೋಕ್ಕಾಗಲ್ಲ ಅಂತ ಇವಾಗಲೇ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ಮನೆಯಲ್ಲೇ ಮಾಡಿಟ್ಕೊತಿದ್ದೆ, ಆದರೆ ಬಾಯಲ್ಲಿ ಸಿಗುತ್ತೆ, ಅದಕ್ಕೆ ಅಲ್ಲಿ ಸರಿಯಾಗಲ್ಲ ಅಂತ ಮನೇಲಿ ಮಾಡಿಟ್ಟಿಲ್ಲ. ಆಮೇಲೆ ಗರಂ ಮಸಾಲ ಹಾಕ್ತಿದ್ದೀನಿ. ಗರಂ ಮಸಾಲ ಹಾಕ್ಬಿಟ್ಟು ವಾಂಗಿಬಾತ್ ಪೌಡ್ರ್ ಇತ್ತು, ಒಂದು ಸ್ವಲ್ಪ ಇತ್ತು, ಇನ್ನೊಂದ್ರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಅದು ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕಿ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ,
ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು, ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. ಅದು ಸ್ಕಿಪ್ ಆಗಿಬಿಟ್ಟಿದೆ ಫ್ರೆಂಡ್, ಏನೋ ಅಂದ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಅನ್ನ ಮಾಡಿಟ್ಕೊಂಡಿದ್ನಲ್ಲ ಪಾತ್ರೆಯಲ್ಲಿ ಕಲಸಿಟ್ಟಿದ್ದೆ. ರಾತ್ರಿದೊಂದು ಸ್ವಲ್ಪ ಅನ್ನ ಇತ್ತು, ಬಿಸಿ ಅನ್ನನೂ ಇತ್ತು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ, ಒಂದು ಮಿಕ್ಸ್ ಕೊಟ್ಕೊಂಡೆ, ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದೆ. ಹಸಿ ಇರುವ ಕೊತ್ತಂಬರಿ ಸೊಪ್ಪು ಹಸಿ ಇದ್ರೇ ಚೆಂದ ತಿನ್ನೋದಕ್ಕೆ, ಅದು ಬಾಯಲ್ಲಿ ಫ್ರೈ ಆಗಿಬಿಟ್ರೆ ಸರಿ ಆಗೋದಿಲ್ಲ ಅದು. ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಂಬೆಹಣ್ಣಿನ ರಸ ಇದ್ದರೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಇರಲಿಲ್ಲ, ನಾನು ಹಾಗೇ ಮಾಡಿದೆ. ಚೆನ್ನಾಗಾಗಿತ್ತು, ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಮುಳುಗಾಯಿ ಇರಲಿಲ್ಲ, ಅದೇನೋ ಮುಳುಗಾಯಿ ಇರುತ್ತೆ, ಅದು ವಾಂಗಿಬಾತ್ ಮುಳುಗಾಯಿ ಇರುತ್ತೆ, ಅದನ್ನು ಹಾಕಿದ್ರೆ ನಮ್ಮ ಮನೇಲಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಾಕಿಲ್ಲ. ಬೇಕಾದರೆ ನೀವು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನಮಗೆ ಇಷ್ಟ ಆಗಲ್ಲ ಅಂತ ನಾವು ಹಾಕಲಿಲ್ಲ ಅಷ್ಟೇ ಫ್ರೆಂಡ್. ಈಗ ಇದು ರೆಡಿಯಾಗಿದೆ, ಸರ್ವ್ ಮಾಡೋದು ಒಂದೇ ಬಾಕಿ, ರೆಡಿ ಆಗಿದೆ. ಈಗ ಇದನ್ನು ಹಾಕ್ತೀನಿ, ತಟ್ಟೆಲ್ಲಿ ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೂತಿದ್ದಾರೆ. ತಟ್ಟೆಲ್ಲಿ ಹಾಕಿ ನೋಡ್ರಿ, ನಮ್ಮ ಮನೆ ರೆಸಿಪಿ ವಾಂಗಿಬಾತ್ ರೆಡಿ ಆಯಿತು. ಈಗ ನಾನು ಕೊಡ್ತಾಯಿದ್ದೀನಿ ತಿನ್ನೋದಕ್ಕೆ. ಅವರು ತಿನ್ನಕ್ಕೆ ಕೂತಿದ್ದಾರೆ. ಆದರೆ ಅವ್ನು ಟೇಸ್ಟ್ ಕೇಳಿದ್ರೆ ಹೇಳಲ್ಲ, ಸುಮ್ಮನೆ ಹಿಂಗೆ ತಲೆ ಅಲ್ಲಾಡ್ತಿರ್ತಾರೆ ಅಷ್ಟೇ. ಅವ್ರನ್ನೇನು ಕೇಳೋಕ್ಕೆ ಹೋಗಲ್ಲ ನಾನು. ನನ್ನ ಮಗಳು ಕೂತಿದ್ದಾಳೆ ಇಲ್ಲಿ, ನೋಡಿ ನನ್ನ ಮಗಳು ಹಾಕ್ಕೊಂಡು ಹೋದ್ಲು. ನನ್ನ ಮಗಳು ಕೂತ್ಕೊಂಡ್ಲು. ಈಗ ಅವಳಿಗೆ ಕೇಳಿದ್ರೆ ಹೇಳ್ತಾಳೆ, ಅವಳು ನಗಾಡೋದಷ್ಟೇ, ಏನಾರ ಕೇಳಿದ್ರೆ ನಗಾಡ್ತಿರ್ತಾಳೆ. ಚೆನ್ನಾಗಿದೆ ಫ್ರೆಂಡ್. ಮತ್ತು ನಾನು ಲಾಸ್ಟಲ್ಲಿ ಹಾಕೊಬಂದು ನಾನು ತಿಂದೆ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಸಂಜೆ ಈಗ 4:30ಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊಪ್ಪಿನ ಸಾರು ಮಾಡೋದಿತ್ತು ಫ್ರೆಂಡ್, ಸೊಪ್ಪಿನ ಸಾಂಬಾರು ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ನಾನು ಬಾಣಲಿ ಇಟ್ಕೊಂಡೆ, ಗ್ಯಾಸ್ ಹಂಚಿಸಿ ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊಂಡು ಆ ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿನೇ. ಆಮೇಲೆ ನಾನು ಇಲ್ಲಿ ಹೆಸ್ರು ಕಾಳು, ಅಲಸಂದೆ ಕಾಳು ತೊಗೊಂಡಿದ್ದೀನಿ, ಉತ್ಕ ಮಾಡೋಕ್ಕೆ ತೊಗೊಂಡಿದ್ದೀನಲ್ಲ, ಅದಕ್ಕೆ ಅದನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದ ಮೇಲೆ ಚೆನ್ನಾಗಿ ಹುರಿದು ಸೊಪ್ಪು ಇಟ್ಕೊಂಡಿದ್ನಲ್ಲ, ಅದು ಸ್ವಲ್ಪ ನೀರು ಹಾಕಿ ಕುದಿಸಿದ್ದೆ. ಚೆನ್ನಾಗಿ ಕುದಿಸಿ ಚೆನ್ನಾಗಿ ಬೆಂದಿತ್ತದು. ಬೆಂದಮೇಲೆ ನಾನು ಈ ಕಡೆ ಸೊಪ್ಪು ತೊಳೆದಿಟ್ಕೊಂಡಿದ್ದೆ, ಹೆಚ್ಚಿಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಆ ಸೊಪ್ಪನ್ನು ಅದಕ್ಕೆ ಹಾಕ್ತೀನಿ. ಆ ಸೊಪ್ಪೆಲ್ಲ ಹಾಕ್ಬಿಟ್ಟೆ ಫ್ರೆಂಡ್, ಹಾಕ್ತಾಯಿದ್ದೀನಿ, ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊಪ್ಪು ಹಾಕ್ಬಿಟ್ಟೆ ಆ ಥರ ಮಿಕ್ಸ್ ಮಾಡಿ, ಇಲ್ಲಿ ನಾನು ಬಸ್ಸಾರಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಕೊಬ್ಬರಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಜಾರಿಗೆ ಹಾಕಬೇಕಾದ್ರೆ ತೋರಿಸ್ತೀನಿ ಏನೆಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟು. ಮತ್ತು ನಾನು ಈ ಕಡೆ ಸ್ವಲ್ಪ ಹುಣಸೆಹಣ್ಣು ರಸನೂ ತೊಗೊಂಡಿದ್ದೀನಿ, ಅದು ಕಾಣಿಸ್ತಿಲ್ಲ ಅನಿಸುತ್ತೆ, ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ. ಈ ಕಡೆ ನಾನು ಹುಣಸೆಹಣ್ಣು ರಸ ತೊಗೊಂಡು, ಈ ಕಡೆ ಸೊಪ್ಪು ಬೆಂದಿದೆ ಆಲ್ರೆಡಿ. ಈಗ ಸೊಪ್ಪನ್ನು ಸೋದಿಸ್ಕೋಬೇಕು. ಸೊಪ್ಪಿಗೆ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಸೊಪ್ಪನ್ನು ಸೋದಿಸ್ಕೊಂಡಿದ್ದೀನಿ, ಸ್ಕಿಪ್ ಆಗಿಬಿಟ್ಟಿದೆ. ಸೋದಿಸ್ಕೊಂಡು ಈಗ ಜಾರ್ ತೊಗೊಂಡಿದ್ದೀನಿ ಈಗ ಒಂದು ಜಾರಿಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಇದ್ರೂ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ, ಜಾಸ್ತಿ ಇದ್ದರೆ ಏನು ಪರವಾಗಿಲ್ಲ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ನಲ್ಲ ಎಣ್ಣೆಲಿ, ಅದೊಂದು ಸ್ವಲ್ಪ ಹಾಕಿದೆ. ಆಮೇಲೆ ಹುಣಸೆಹಣ್ಣಿನ ರಸ ಸ್ವಲ್ಪ ಹಾಕಿದೆ, ಸ್ವಲ್ಪ ಹುಣಸೆಹಣ್ಣು ರಸ. ಆಮೇಲೆ ಇನ್ನೊಂಚೂರು ಕಾಯಿ ತುರಿ ಬೇಕು ಅನ್ನಿಸ್ತು, ಇನ್ನೊಂಚೂರು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ಫ್ರೆಂಡ್. ಇನ್ನೊಂದು ಸ್ವಲ್ಪ ಕಾಯಿ ತುರಿ ಹಾಕಿದೆ. ಈ ಕಡೆ ಸೊಪ್ಪು ಸೋದಿಸ್ಕೊಂಡು ಬಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಗ್ಯಾಸ್ ಅಂಟಿಸ್ಕೊಂಡು ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಬಾಣಲೆ ಇಟ್ಕೊಂಡು ಅದು ಎಣ್ಣೆ ಹಾಕಿ ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊಪ್ಪು ಈ ಕಡೆ ಎಲ್ಲ ಇಟ್ಕೊಂಡಿದ್ನಲ್ಲ ಫ್ರೆಂಡ್, ಸೊಪ್ಪು ಅದನ್ನು ಹಾಕ್ಬಿಟ್ಟೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ಇತ್ತಲ್ವ, ಸೊಪ್ಪು ಎಣ್ಣೆಲಿ ಮಿಕ್ಸ್ ಮಾಡಿರೋದು, ಅದನ್ನು ಜಾರಿಗೆ ಹಾಕಬೇಕು. ಸೊಪ್ಪು ಜಾರಿಗೆ ಹಾಕ್ಬಿಟ್ಟು ರುಬ್ಕೋಬೇಕದು. ಆಮೇಲೆ ಲಾಸ್ಟಲ್ಲಿ ಕೊಬ್ಬರಿ ಹಾಕಿದೆ.
ಕೊಬ್ಬರಿ ಹಾಕಿ ಎಲ್ಲ ಕ್ಲೋಸ್ ಮಾಡಿದೆ. ಸ್ವಲ್ಪ ಅದು ನೀರಿಗೆ ಖಾರ ಎಲ್ಲ ರುಬ್ಬಿಟ್ಟು ಖಾರ ಹಾಕಬೇಕು ಅಂತಂದು ಇದು ರುಬ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಬಂದೆ ಇವಾಗ ನಾನು ರುಬ್ಕೊಬಂದು ಖಾರ ಹಾಕ್ತಾಯಿದ್ದೀನಿ. ಖಾರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ 1:30ಗೆ ನಾವು ಊಟಕ್ಕೆ ಕೂತ್ಕೊಂಡಿದ್ದೀನಿ. ಸೊಪ್ಪಿನ ಸಾಂಬಾರು ಮಾಡಿದ್ನಲ್ಲ, ಸೊಪ್ಪಿನ ಸಾರು, ಅನ್ನ ಹಾಕ್ಕೊಂಡು ಸೊಪ್ಪು ಹಾಕ್ಕೊಂಡು ಕೂತ್ಕೊಂಡು ತುಂಬಾ ರುಚಿಯಾಗಿ ಬಂದಿತ್ತು ಫ್ರೆಂಡ್. ನೀವು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತೋರಿಸಿದ್ದೀನಿ ಆಲ್ರೆಡಿ. ಏನೇ ಮಿಸ್ಟೇಕ್ ಆಗಿದ್ದರೆ ನೋಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸಾರಿ. ನನ್ನ ಮಗಳಿಗೆ ಬೇರೆ ಸ್ವಲ್ಪ ಹುಷಾರಿದ್ದಿಲ್ಲ, ಮಲಗಿದ್ಲವಳು. ಪಲ್ಯ ಮಾಡಿದ್ದಾಳೆ ಫ್ರೆಂಡ್. ಅದು ಹಾಸ್ಪಿಟ್ಲಿಗೆ ಹೋಗಿ ಬಂದಳು. ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ನಾನು ಮಧ್ಯಾಹ್ನ ಸೊಪ್ಪಿನ ಸಾಂಬಾರು ಮಾಡಿದ್ನಲ್ಲ, ಅದಿತ್ತು. ಸೊಪ್ಪಿನ ಪಲ್ಯ ಇತ್ತು, ಸೊಪ್ಪಿನ ಸಾಂಬಾರಿತ್ತು. ಸೊಪ್ಪಿನ ಸಾಂಬಾರಿದೆ, ಮುದ್ದೆ ಮಾಡಬೇಕು, ರೈಸ್ ಮಾಡಬೇಕು. ಅದಕ್ಕೆ ಇಲ್ಲಿ ನನ್ನ ಮಗಳು ಹಾಸ್ಪಿಟ್ಲಿಗೆ ಹೋಗಿದ್ದು ಇಷ್ಟೆಲ್ಲ ತೊಗೊಂಡು ಬಂದಿದ್ದಾಳೆ. ಜೀರಿಗೆ, ಮೆಂತ್ಯ ಅದು ತೊಗೊಂಡು ಬಂದಿದ್ದಾಳೆ. ನಾವು ಮತ್ತು ಮುದ್ದೆ ಮಾಡಿ ಊಟ ಮಾಡೋದೊಂದೇ ಬಾಕಿ ಇರೋದು, ಇನ್ನೇನು ಇಲ್ಲ. ಏನೇನು ತೊಗೊಬಂದಿದ್ದಾಳೆ ಅಂತ ತೋರಿಸ್ತೀನಿ. ಇದು ತೊಗೊಂಬಂದಿದ್ದಾಳೆ. ಸೋಡಾ ಪುಡಿ ಬೇಕಿತ್ತು, ಸ್ವಲ್ಪ ಜೀರಿಗೆ ಬೇಕಿತ್ತು, ಆಮೇಲೆ ಸ್ವಲ್ಪ ಮೆಂತ್ಯ ಬೇಕಿತ್ತು, ಒಂದು ಉಪ್ಪು ಇದೇ ಉಪ್ಪು ತಿನ್ನೋದು, ಕಲ್ಲುಪ್ಪು ತಿನ್ನಲ್ಲ ನಾವು, ಪುಡಿ ಉಪ್ಪು ತಿಂತೀವಿ. ಆಮೇಲೆ ಇಲ್ಲಿ ಪಾನಿಪುರಿ ತಂದ್ಕೊಂಡಿದ್ದಾರೆ. ಅದನ್ನು ಮಸಾಲೆ ಪುರಿ ತಂದ್ಕೊಂಡಿದ್ದಾರೆ. ಅದು ಬಿಸಿ ಇರುವಾಗಲೇ ತಿನ್ನಬೇಕಾಗಿದ್ದು, ತಣ್ಣಗಾಗೋ ತನಕ ಬಿಟ್ಬಿಟ್ಟು ಸುಮ್ಮನೆ ಮಲಗಿದ್ದಾಳೆ. ಅವಳು ಎದ್ದಿಲ್ಲ, ಮಲಗಿದ್ದಾಳೆ. ಎಬ್ಬರಿಸ್ತೀರ ಎದ್ದೇಳ್ತಾ ಇಲ್ಲ. ಆಮೇಲೆ ತಿಂತೀನಿ ಅಂತಾರೆ. ಹುಷಾರಿಲ್ಲ ಅಂದರೆ ಮಕ್ಕಳು ಹೆಂಗೆ ಫ್ರೆಂಡ್, ಎದ್ದೇಳೋದೇ ಕಷ್ಟ ಆಗಿರುತ್ತೆ. ಎದ್ದೇಳಲ್ಲ, ಏನಿಲ್ಲ. ಇದಕ್ಕೆ ನಾನು ಮುದ್ದೆ ಮಾಡ್ಕೊಂಡು ಆಮೇಲೆ ರೈಸ್ ಮಾಡ್ತೀನಿ. ರೈಸ್ ಮಾಡಿ ಮುದ್ದೆ ಮಾಡುವಾಗ ತಿನ್ನೋಣ. ಇನ್ನು ಕರೆಂಟೇ ಇರಲಿಲ್ಲ ಫ್ರೆಂಡ್. ಕರೆಂಟ್ ನಾವು ಅರ್ಧ ಊಟ ಮಾಡಿದ್ದೀವಿ, ಅವಾಗ ಬಂದಿತ್ತು. 9:15 ಬಂದಿತ್ತು ಕರೆಂಟು. ಅವು ಮುದ್ದೆ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಆಲ್ರೆಡಿ ನಮ್ಮ ಮನೆಯವ್ರದ್ದು ಊಟ ಆಯಿತು. ನನ್ನ ಮಗಳು ನೋಡಿ ಅಲ್ಲಿ ಮಲಗಿದ್ದಾಳೆ. ಊಟ ಆಯಿತು. ಮತ್ತು ಇಲ್ಲಿ ಬಂದು ಕರೆದಿದ್ದಕ್ಕೆ ನೋಡಿ ಇಲ್ಲಿ ಊಟ ಮಾಡ್ತಾಯಿದ್ದಾಳೆ. ಜೋರು ಮಾಡಿದ್ದಕ್ಕೆ ಬಂದು ಊಟ ಮಾಡಿ ಸ್ವಲ್ಪನೇ ತಿಂದು ಹೋದ್ಲು ಫ್ರೆಂಡ್. ಮಾತ್ರೆ ಎಲ್ಲ ನುಂಗೋದಿತ್ತಲ್ಲ, ಅದಕ್ಕೆ. ಏನೋ ಅಂದ್ಕೊಬಿಡಿ ಫ್ರೆಂಡ್, ಇಷ್ಟೇ ಮಾಡಿದ್ದು ಈ